ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೇವೆ. ಸೊ ನಾನು, ನನ್ನ ಕಸಿನ್ನು, ನಮ್ಮ ಆಂಟಿ, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅಂಕಲ್ ಎಲ್ಲರೂ ಬಂದಿದ್ದೇವೆ. ಸೊ ಹೇಗಿದೆ ಬನ್ನಿ ನೋಡೋಣ. ಸೊ ನೋಡಿ, ಸೊ ಇದು ಅವ್ರದ್ದು ಹಳೆ ಮನೆ. ಅಂದರೆ ನಮ್ಮ ಪಪ್ಪ ಅವ್ರ ಫ್ಯಾಮಿಲಿ ಎಲ್ಲ ಅವ್ರು ದೊಡ್ಡವರಾಗೋ ತನಕನೂ ಇದೇ ಮನೆಯಲ್ಲಿದ್ದಿದ್ದು. ಸೊ ಇವಾಗ ಈ ಮನೆಯಲ್ಲಿ ನಮ್ಮ ಅಪ್ಪಂದು ಮೊದಲನೇ ತಮ್ಮ ಇದ್ದಾರೆ. ಸೊ ನೋಡಿ ಹೆಂಗಿದೆ ಅಂತ. ಸೊ ಇದು ಹಾಲು, ಇಲ್ಲಿ ಅಟ್ಟ ಇದೆ ನೋಡಿ, ಇಲ್ಲಿ ಎಲ್ಲ ಏನೇನು ಬೇಕು ಇಟ್ಕೊಂಡಿದ್ದಾರೆ. ಸೊ ಇದು ಟಿ ವಿ, ಅದಾದಮೇಲೆ ಇದು ಕಿಚನ್ನಿಗೆ ಎಂಟ್ರೆನ್ಸು ನೋಡಿ. ಆಲ್ರೆಡಿ ಎಲ್ಲ ಬಂದು ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ. ನಮ್ಮ ಆಂಟಿ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದು ಈಗಿರೋ ಅಂಥ ನಮ್ಮಪ್ಪಂದು ಎರಡನೇ ತಮ್ಮ ಇರೋ ಅಂಥ ಮನೆ. ಸೊ ಇವಾಗ ಕಟ್ಕೊಂಡಿದ್ದಾರೆ, ಇದು ಹೊಸ ಮನೆ. ಸೊ ನೋಡಿ, ಇದು ಹಾಲು. ಸೊ ನೋಡಿ, ಇದು ದೇವ್ರ ಮನೆ, ಇದು ಅವ್ರ ರೂಮು. ಸೊ ಇದು ಅವ್ರ ಹಾಲು. ಸೊ ಇದು ಅವರಿರೋ ಅಂತಹ ಕಿಚನ್ನು. ಸೊ ಇದು ಟಿ ವಿ. ಅದು ಬಿಟ್ಟರೆ ಹಿಂದೆ ಈ ಥರ ಇದೆ, ತೋರಿಸ್ತೀನಿ ಬನ್ನಿ. ಅವ್ರ ಮನೆ ಒಂದು ಬೆಕ್ಕಿದೆ. ಸೊ ಅದು ಬೆಕ್ಕು. ಆ್ಯಂಡ್ ಹಿಂದೆ ಬಂದರೆ ಇಲ್ಲಿ ಸ್ವಲ್ಪ ಜಾಗ ಇದೆ, ಏನಾದರೂ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಸೊ ಇದು ಅವ್ರದ್ದು ವಾಶ್ರೂಮು. ಸೊ ಇದು ಈಗಿರೋ ಅಂತಹ ಮನೆ. ಅದು ಬಿಟ್ಟರೆ ಮೇಲ್ಗಡೆನೂ ಒಂದು ರೂಮ್ ಇದೆ. ಸೊ ಇದು ಮೇಲ್ಗಡೆಗೆ ಹೋಗ್ತಾ ಇರೋದು. ಸೊ ನೋಡಿ, ವ್ಯೂ ಅಂತೂ ಸಖತ್ತಾಗಿದೆ ಆ್ಯಕ್ಚುಲಿ. ಸೊ ನಮ್ಮ ಆಂಟಿ ಬೆಡ್ಶೀಟೆಲ್ಲ ಒಣಗಾಕೋಬಿಟ್ಟಿದ್ದಾರೆ. ಸೊ ಇದು ಮೇಲ್ಗಡೆಯಿಂದ ವ್ಯೂ ಈ ಥರ ಇದೆ. ಸೊ ತುಂಬ ಚೆನ್ನಾಗಿದೆ ಅಂತ ನನಗಂತೂ ಅನಿಸ್ತಾ ಇದೆ. ಸೊ ಬನ್ನಿ, ಫುಲ್ ಟೆರಸಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಶುಂಠಿ ಹಾಕಿದ್ದಾರೆ. ಇವಳು ನನ್ನ ಕಸಿನ್ನು ಮಲ್ಲಿ ಬೇಕಾಗಿರೋ ಚೆನ್ನಾಗಿರೋ ಶುಂಠಿ ಎಲ್ಲ ಆರಿಸ್ಬಿಟ್ಟು ನಮಗೆ ತುಂಬಿಕೊಡ್ತಾ ಇದ್ದಾಳೆ. ಸೊ ಇದು ನಮ್ಮದು ಟೆರಸ್ಸಿಂದ ಇರೋಂತಹ ಬ್ಯೂಟಿಫುಲ್ ವ್ಯೂ ನೋಡಿ. ಎಲ್ಲರೂ ಹೆಂಗೆ ನೋಡ್ತಾ ಇದ್ದಾರೆ. ಫುಲ್ ಖುಷಿಯಾಗಿದೆ ಎಲ್ಲರಿಗೂ. ಸೊ ಈ ವ್ಯೂನ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಈ ಥರ ಇದೆ ಕಂಪ್ಲೀಟ್ ವ್ಯೂ ಮೇಲ್ಗಡೆ. ಆಮೇಲೆ ಅಲ್ಲಿಂದ ಬಂದು ನಮ್ಮ ಅಮ್ಮಂಗೆ ಹೂ ಅಂದರೆ ಫುಲ್ ಇಷ್ಟ. ಸೊ ಎಲ್ಲ ಹೂಗಳನ್ನ ಕಿತ್ಕೊಂಡ್ರು ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಫ್ರೆಶ್ ಆಗಿದೆ. ಸೊ ಆ ಹೂವೆಲ್ಲ ಕಿತ್ಕೊಂಡಾದ್ಮೇಲೆ ಆ ಗಿಡ ಫುಲ್ ಇಷ್ಟ ಆಯಿತು ಅಂತ ನಮ್ಮ ಆಂಟಿ ನಮಗೂ ಬೇಕು ಅಂದದಕ್ಕೆ ಕಟ್ ಮಾಡಿಕೊಟ್ರು. ಸೊ ಆ ಗಿಡನ ನಮ್ಮ ಪಾಟಲ್ಲಿ ಹಾಕೋಕ್ಕೆ ಅಂತ ಕಿತ್ಕೊಬಂದ್ವಿ. ಸೊ ಅದಕ್ಕಿಂತ ಬ್ಯೂಟಿಫುಲ್ ಆಗಿರೋ ವ್ಯೂ ನಮ್ಮ ಮನೆ ಹಿಂದೆ ಇರೋ ಹೊಳೆ. ಸೊ ಇವಾಗ ಬೇಸಿಕಲಿ ಆ ಹೊಳೆನ ನೋಡೋಕ್ಕೆ ಹೊರಡ್ತಾ ಇದ್ದೀವಿ. ಸೊ ನೋಡಿ, ನಮ್ಮ ಮನೆ ಹಿಂದೆ ಎಲ್ಲ ಈ ಥರ ಜೋಳನ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ಎಲ್ಲರೂ ಹೊಳೆನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಆನ್ ದಿ ವೇ ನಮ್ಮ ಕಣ್ಣೆಲ್ಲ ಮಾವಿನಕಾಯಿ ಮೇಲೆ ಬಿತ್ತು. ಸೊ ಅಲ್ಲೊಂದೆರಡು ಮಾವಿನಕಾಯಿ ಚೆನ್ನಾಗಿರೋದು ಬಿಟ್ಟಿತ್ತು. ಸೊ ಆ ಮಾವಿನಕಾಯಿನ ಕಿತ್ಕೊಂಡು ಆಮೇಲೆ ಮತ್ತೆ ಇವಾಗ ಹೊಳೆನ ನೋಡೋಕ್ಕೆ ಹೋಗ್ತಾ ಇದ್ದೇವೆ. ಬಟ್ ಇಟ್ ಲುಕ್ಸ್ ಅಮೇಝಿಂಗ್. ಫುಲ್ಲು ಸೈಲೆಂಟಾಗಿ ಆ ವಿಂಡ್ ಬ್ರೀಸ್ ಎಲ್ಲ ನೆಕ್ಸ್ಟ್ ಲೆವೆಲಿಗಿತ್ತು. ತುಂಬ ಪೀಸ್ಫುಲ್ ಅಂದರೆ ತುಂಬ ಪೀಸ್ಫುಲ್ಲಾಗಿತ್ತು. ಸೊ ಆ ವೇವ್ಸ್ ಎಲ್ಲ ಫುಲ್ ಫೋರ್ಸ್ಫುಲ್ಲಿ ಬರ್ತಾಯಿತ್ತು. ಇದು ಆ್ಯಕ್ಚುಲಿ ಗೊರೂರು ಡ್ಯಾಮಿನ ಬ್ಯಾಕ್ ವಾಟರು. ಬಟ್ ಅಲ್ಲಿ ಆಳ ಕೂಡ ಇತ್ತು. ಮೋಸ್ಟ್ಲಿ ಮಣ್ಣನ್ನು ತೆಗ್ದಿದ್ರು ಅನಿಸುತ್ತೆ, ಹಾಗಾಗಿ ಅದು ತುಂಬ ಆಳ ಇತ್ತು. ಸೊ ಇದರ ಅಕ್ಕಪಕ್ಕ ಎಲ್ಲ ಇರೋ ಜಮೀನು ಎಲ್ಲದು ನಮ್ಮ ತಾತಂದು ತಮ್ಮಂದಿರಿಗೆ ಹೋಗಿದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆ ಪೀಸ್ನ ಎಂಜಾಯ್ ಮಾಡಿದ್ವಿ ನಾವು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಹರಟೆ ಹೊಡೆದು ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ನಮ್ಮಮ್ಮ ಆಲ್ರೆಡಿ ಟೈಮ್ ಆಗಿದೆ ಬನ್ನಿ ಬನ್ನಿ ಹೋಗೋಣ ಅಂತಿದ್ರು. ಸೊ ಮತ್ತೆ ಇನ್ನೊಂದು ಸಲ ಹೀಗೆ ತಿರುಗಿ ನೋಡಿ ಎಲ್ಲದೂ ಒಂದು ಸಲ ಎಂಜಾಯ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಮತ್ತೆ ಹೋಗೋಣ ಅಂತ ಹೊರಟ್ವಿ. ನೋಡಿ, ಇದು ನನ್ನ ಕಸಿನ್ನು. ಸೊ ಅವಳಿಗಂತೂ ಫುಲ್ ಖುಷಿ ಆಗೋಯಿತು, ಬಿಕಾಸ್ ಅವಳು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದೆಲ್ಲ ನೋಡಿ
ಹಾಗೆ ಬರ್ತಾ ಮಾವಿನಕಾಯಿ ಕಿತ್ಕೊಂಡು ಹಾಗೆ ಮತ್ತು ಅದನ್ನು ಮಾವಿನಕಾಯಿ ಎಲ್ಲ ಕಿತ್ಕೊಂಡಾದ್ಮೇಲೆ ಅಲ್ಲಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ. ಆನ್ ದಿ ವೇ ಅಲ್ಲೇ ಸೀಬೆಕಾಯಿ ಇತ್ತು. ಸೊ ಸಿಕ್ಕಾಬಟ್ಟೆ ಟೇಸ್ಟ್ ಚೆನ್ನಾಗಿತ್ತು ಅಂತ ಸೀಬೆಕಾಯಿ ಕಿತ್ಕೊಂಡ್ವಿ. ಆಮೇಲೆ ಮತ್ತು ಅಲ್ಲಿ ಹೊಲದ ಹತ್ರ ಕನಕಾಂಬರ ಹೂವೆಲ್ಲ ಹಾಕಿದ್ರು ಅಂತ ಹೇಳಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿ ಟಿಲ್ ನೆಕ್ಸ್ಟ್ ಟೈಮ್ ಬಾಯ್ ಬಾಯ್ ಅಂತ ಹೇಳಿ ಮನೆ ಕಡೆ ಹೊರಟ್ಬಿಟ್ವಿ. See you in my next vlog. Bye bye.